ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 25ನೇ ವಾಕ್ಯ. ಬೇಗ ಪಠಣ ಹೋದ್ರಿ. 25, 26, 27, 28 ವಾಕ್ಯ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಆಗ 12 ವರ್ಷಗಳಿಂದ ಎಷ್ಟು ವರ್ಷಗಳಿಂದ? 12 ವರ್ಷಗಳಿಂದ ರಕ್ತಸ್ರಾವ ರೋಗ ಇದ್ದಂತ ಒಂದು ಸ್ತ್ರೀ ಯಾರ ಹತ್ರ? ಯೇಸು ಬರಕ್ಕಿಂತ ಮುಂಚೆ ದಾರಿ ಬರ್ತಾ ಇದ್ದಾಳೆ. ಆಕೆಯು ಅನೇಕ ವೈದ್ಯರಿಂದ, ಒಂದಲ್ಲ ಎರಡಲ್ಲ ಮೂರಲ್ಲ, ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ತನ್ನ ಕೈಯಲ್ಲಿದ್ದನ್ನೆಲ್ಲ ಕಳೆದುಕೊಂಡರು. ರೋಗವು ಹೆಚ್ಚುತ್ತಾ ಬಂದಿದೆ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನ ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿಕೊಂಡು ಇಂದಿನಿಂದ ಬಂದು ಆತನ ಉಡುಪನ್ನ ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವಂಥದ್ದು ನಿಂತು ಹೋದುದರಿಂದ ಆಕೆಯು ನನ್ನನ್ನ ಕಾಡಿದ ಸಮಸ್ಯೆ ಹೋಗಿ ನನಗೆ ಗುಣವಾಯಿತು ಎಂದು ಹೇಳಿದಳು. ಆ ಕ್ಷಣವೇ ಯೇಸು ನನ್ನಿಂದ ಶಕ್ತಿಯು ಒಂದು ಹೊರಟಿತು ಎಂದು ಸಾಕು. ಹಲ್ಲೆಲೂಯ. ಆಕೆ ಏನ್ ಸುದ್ದಿ ಗೊತ್ತಾಯ್ತು? ಇಲ್ಲಿ ಯಾರು ಹೋಗ್ತಾ ಇದ್ದಾರೆ, ಯಾರು ಬರ್ತಾರೆ ಅಂತ ಗೊತ್ತಾಯ್ತು. ಯಾರು ಹೇಳಿರ್ಬೋದು? ಯೇಸು ಈ ಮಾರ್ಗದಲ್ಲಿ, ಈ ದಾರಿಯಲ್ಲಿ, ಈ ಜಾಗದಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಯಾರು ಹೇಳಿದ್ದಾರೆ? ಅದು ಹೇಳಿದ್ರೆ ಕೇಳಿದ ತಕ್ಷಣವೇ ಒಂದು ನಂಬಿಕೆ ಬಂತು. ಹಂಗಂದ್ರೆ ನಾನು ಓಡಿ ಹೋಗಿ ಯೇಸುವಿನ ಹತ್ರ ನಿಲ್ಲಬೇಕು. ಯಾಕೆಂದ್ರೆ ನನ್ನನ್ನು ಗುಣಪಡಿಸುವುದಕ್ಕೆ ಬೇಕಾಗಿರುವಂತ ಶಕ್ತಿ ಅವನ ಒಳಗಡೆ ಇದೆ. ನನ್ನ ಗುಣಪಡಿಸುವಂತ ಮಹಿಮೆ ಅವನ ಒಳಗಡೆ ಇದೆ. ನನ್ನ ಮುಟ್ಟುವಂತ ಕೃಪೆ ಅವನ ಒಳಗಡೆ ಇದೆ ಅಂತೇಳಿ ಅವಳಿಗೆ ಗೊತ್ತಾಯ್ತು. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಅನೇಕರನ್ನ ಹೋಗಿ ನಾನು ಭೇಟಿ ಮಾಡಿದೆ, ಅನೇಕ ವೈದ್ಯರನ್ನ ಹೋಗಿ ನಾನು ನೋಡಿದೆ, ಒಳ್ಳೆ ದೊಡ್ಡ ದೊಡ್ಡ ವೈದ್ಯರನ್ನ ಹೋಗಿ ನಾನು ನೋಡಿದೆ, ಎಷ್ಟೋ ಔಷಧಿಗಳನ್ನ ಕೊಟ್ಟರು, ಎಲ್ಲ ತೆಗೆದುಕೊಂಡೆ, ಗುಣವಾಗಿಲ್ಲ. ಇರೋಬರ ದುಡ್ಡೆಲ್ಲ ಖರ್ಚಾಯ್ತು. 1 ರೂಪಾಯಿ ನನ್ನ ಕೈ ಹಿಡಿದ್ರಿಗೆ ಎಲ್ಲ ಕಳ್ಕೊಂಡನೇ ಹೊರತು ರೋಗ ಮಾತ್ರ ಕಡಿಮೆಯಾಗಿಲ್ಲ, ಇನ್ನ ರೋಗ ಅಧಿಕವಾಗಿ ಮಾರ್ಪಡ್ತು. ಸರಿ, ಹೇಗೆ ಬಂದಮ್ಮ? ನನಗೆ ಗೊತ್ತಿಲ್ಲ. ಎಲ್ಲ ಕಳ್ಕೊಂಡಿದ್ದ, ಎಲ್ಲರನ್ನು ನಂಬಿ ಸಾಕಾಗಿದ್ದ, ಇನ್ನು ನನ್ನ ಜೀವಿತ ಮುಗೀತು ಅಂತೇಳಿ ನಾನೊಂದು ಮೂಲೆಯಲ್ಲಿ ಕೂತಿದ್ದ. ಯಾರೋ ಹೇಳಿದ್ರು, ನಿನ್ನನ್ನು ಗುಣಪಡಿಸೋದಕ್ಕೆ ಶಕ್ತಿ ಇರುವಂತ ಒಬ್ಬ ಯೇಸು ಈ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ನಿನಗೆ ಬೇಕಾಗಿರುವಂತ ಬಿಡುಗಡೆ ಅವನಲ್ಲುಂಟು, ಬಾ ಅಂತ ಕರೆದ್ರು. ಆ ಸುದ್ದಿ ಕೇಳಿದ ತಕ್ಷಣನೇ ನಾನು ಎದ್ದೇಳಲಿಕ್ಕೆ ಪ್ರಾರಂಭ ಮಾಡಿದೆ. ಯೇಸುವಿನ ಹತ್ರ ಬರಲಿಕ್ಕೆ ತೀರ್ಮಾನ ಮಾಡಿದೆ. ಯೇಸು ಇರೋ ಜಾಗದಲ್ಲಿ ನಾನು ಓಡಿ ಬಂದೆ. ನನ್ನ ನಂಬಿಕೆ ಆ ಹೇಳಿದಂತ ಆ ಸಾಕ್ಷಿ ಅದು ವ್ಯರ್ಥವಾಗಲಿಲ್ಲ. ನಾನು ಬಂದು ಯೇಸುವನ್ನ ಮುಟ್ಟಿದ ತಕ್ಷಣವೇ ನನ್ನ ರೋಗ ನಿಂತೋಯ್ತು, ನನ್ನ ಸಮಸ್ಯೆ ನಿಂತೋಯ್ತು, ನನ್ನ ಕಷ್ಟ ನಿಂತೋಯ್ತು, ನನ್ನ ಹೋರಾಟಗಳು ನಿಂತೋಯ್ತು, ನನ್ನ ಬಂಧನಗಳೆಲ್ಲ ಉಂಟೋಯ್ತು. ಈಗ ನಾನು ಫ್ರೀ ಆಗಿದ್ದೀನಿ, ಈಗ ನಾನು ಬಿಡುಗಡೆ ಆಗಿದ್ದೀನಿ, ಈಗ ನಾನು ಅದ್ಭುತವನ್ನು ಕೊಂಡಿದ್ದೀನಿ. ಇದಕ್ಕೆ ಮೇಲೆ ನಾನು ಮೌನವಾಗಿರಲ್ಲ. ಈ ಬಿಡುಗಡೆ ಅನೇಕರಿಗೆ ಹೋಗಿ ನಾನು ಸಾರ್ತೀನಿ, ಅನೇಕರಿಗೆ ಹೋಗಿ ನಾನು ಹೇಳ್ತೀನಿ, ನಾನು ಯೇಸು ನನ್ನ ಒಳ್ಳೆಯವನು, ನನ್ನ ಹುಟ್ಟಿದನು, ನನ್ನ ಗುಣಪಡಿಸಿದನು, ನನ್ನಲ್ಲಿ ಅವನು ಅದ್ಭುತ ಮಾಡಿದನು ಎಂಬುದಾಗಿ ಹೇಳಿ ಅನೇಕರಿಗೆ ಹೋಗಿ ನಾನು ಹೇಳ್ತೀನಿ.
ಆಕೆ ಬಿಡುಗಡೆ ಹೊಂದ್ಕೊಂಡ್ಲು. ಹೋಗೋ ಜಾಗದಲ್ಲಿ ರಕ್ತ ಕುಸುಮ, ಹೌದು ನಾನು ರಕ್ತ ಕುಸುಮ ಸ್ತ್ರೀ, ನನ್ನ ರಕ್ತ ಇಲ್ಲ, ನಿಂತೋಯ್ತು. ಹೆಂಗೆ? ಯೇಸು 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 ಯೇಸುವಿನ ಬಳಿ ಯಾರೆಲ್ಲ ಹೋಗ್ತಾರೋ ಅವ್ರಿಗೆಲ್ಲವೂ ಬಿಡುಗಡೆ, ಅವರಿಂದ ಎಲ್ಲವೂ ಸಾಧ್ಯ. ಬನ್ನಿ ಬನ್ನಿ ಬನ್ನಿ, ಯೇಸು ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. 1 2 3 4 5 ಎಷ್ಟು ಅದ್ಭುತಗಳು ಅಪ್ಪ ನಮ್ಮ ಕುಟುಂಬದಲ್ಲಿ, ನಮ್ಮ ಬಾಳಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಸಂಸಾರದಲ್ಲಿ ಅವರು ಮಾಡಿಲ್ಲ. ಯಾಕೆ ಹೇಳ್ತಾ ಇಲ್ಲ? ಟೈಮ್ ಇಲ್ಲ. ಯಾಕೆ ಹೇಳ್ತಾ ಇಲ್ಲ? ಸಮಯ ಇಲ್ಲ. ಯಾಕೆ ಹೇಳ್ತಾ ಇಲ್ಲ? ಆಗ್ತಾ ಇಲ್ಲ ಪಾಸ್ಟರ್, ಟೈಮ್ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಆದರೆ ಸ್ತ್ರೀ ಯಾರೆಲ್ಲ ನಿಂತ್ಕೊಂಡೇ ನೀನು ರಕ್ತ ಕುಸುಮ ಸ್ತ್ರೀ ಅಲ್ಲ ಅಂತ ಕೇಳ್ತಾರೋ ಅವರ ಹತ್ರ, ಎಲ್ಲರ ಹತ್ರನೂ ಹೌದು ನಾನು ರಕ್ತ ಕುಸುಮ ಸ್ತ್ರೀನೇ, ಆದರೆ ನಾನು ನಂಬಿಕೊಂಡು ಯೇಸು ಹತ್ರ ಹೋದೆ, ಯೇಸುವನ್ನ ಮುಟ್ಟಿದೆ. ನನಗೆ ಗೊತ್ತಿಲ್ಲ, ಅವನ ಒಳಗಡೆ ಒಂದು ಶಕ್ತಿ ಇತ್ತು. ಆ ಶಕ್ತಿ ನನಗಾಗಿ ಹೊರಗಡೆ ಬಂತು. ಅದು ನನಗೆ ಮಾತ್ರವಲ್ಲ, ಆತನನ್ನು ಯಾರೆಲ್ಲ ನಂಬುತ್ತಾರೋ ಅವರೆಲ್ಲರಿಗೋಸ್ಕರವಾಗಿರುವಂತಹ ಯೇಸುವಿನ ಶಕ್ತಿ. ನೀವು ಬರೋದಾದ್ರೆ ನಿಮಗೂ ಕೂಡ ಆ ಶಕ್ತಿ ಅದ್ಭುತ ಮಾಡುತ್ತೆ. ಹಲ್ಲೆಲೂಯಾ. ಅನೇಕ ಜನರಿಗೆ ಹೇಳ್ತಾ ಇದ್ದಾಳೆ, ಪ್ರೈಸ್ ದಿ ಲಾರ್ಡ್, ನಾನು ನಿಲ್ಲಿಸ್ತೀನಿ, ದೇವ್ರ ಚಾನ್ಸ್ ಕೊಟ್ರೆ ನೆಕ್ಸ್ಟ್ ನಾನು ಪ್ರಸಂಗ ಮಾಡ್ತೀನಿ. ಒಳ್ಳೆ ಪ್ರಸಂಗ ಇದೆ, ದೇವರ ಅವಕಾಶ ಕೊಟ್ಟರೆ ನೆಕ್ಸ್ಟು ನಾನು ಪ್ರಸಂಗ ಮಾಡ್ತೀನಿ. ಹಲ್ಲೆಲೂಯಾ. ಆಕೆ ಬಂದು ಯೇಸುವನ್ನ ಮುಟ್ಟಿದಳು. ಮುಟ್ಟಿದ ತಕ್ಷಣ ಅವಳು ಮುಟ್ಟಿದ್ಲಲ್ಲ, ಆ ಮುಟ್ಟುವಿಕೆಯಲ್ಲಿ, ಆಕೆ ಯೇಸುವನ್ನ ತಾಕದಲ್ಲ, ತಾಕುವಿಕೆಯಲ್ಲಿ ಯೇಸುವಿನ ಒಳಗಿಂದ ಒಂದು ಶಕ್ತಿ ಹೊರಗಡೆ ಬಂದು, ಚರ್ಚಿಗೆ ಬಂದು ಹೋಗೋ ದೊಡ್ಡ ವಿಷಯ ಅಲ್ಲ. ನೀನು ಚರ್ಚಿಗೆ ಬಾ, ನೀನು ಬಾರ್ದ ಹೋಗು. ಪ್ರೇಯರ್ ಟೈಮ್ ಫಿಕ್ಸ್ ಮಾಡಿದೀವಿ ಅಂದರೆ ಆ ಟೈಮ್ಗೆ ಇಲ್ಲಿ ಯೇಸು ಬಂದಿರ್ತಾರ. ಯೇಸು ಬರೋ ದೊಡ್ಡ ವಿಷಯ ಅಲ್ಲ. ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಯೇಸು ಬರೋ ದೊಡ್ಡ ವಿಷಯ ಅಲ್ಲ. ನೀನು ಪ್ರಾರ್ಥನೆ ಮಾಡುವಾಗ, ನೀನು ಆರಾಧನೆ ಮಾಡುವಾಗ, ನೀನು ಉಪವಾಸ ಮಾಡುವಾಗ, ನೀನು ಆಲಯಕ್ಕೆ ಬರುವಾಗ ಯೇಸು ಬರ್ತಾರೆ. ಯೇಸು ಬರೋದು ದೊಡ್ಡ ವಿಷಯ ಅಲ್ಲ. ಆದರೆ ನೀನು ಮುಟ್ಟಬೇಕಾದ ರೀತಿಯಲ್ಲಿ ಯೇಸುವನ್ನ ಮುಟ್ಟಿದ್ರೇನೆ ಅವನಿಂದ ಶಕ್ತಿ ನಿನಗಾಗಿ ಹೊರಗಡೆ ಬರೋದು. ಅವನಿಂದ ಶಕ್ತಿ ನಿನಗಾಗಿ ಹೊರಗಡೆ ಬಂದ್ರೇನೆ ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ. ನಿನ್ನ ಬದುಕಲ್ಲಿ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲ ಜನರ ಗಮನಿಸಿದ್ದೀರಾ? ಕೆಲವು ವಿಶ್ವಾಸಿಗಳು ಬರ್ತಾರೆ, ದೀಕ್ಷೆ ತಗೊಳ್ತಾರೆ, 5 ವರ್ಷ 10 ವರ್ಷ ಆದರೂ ಕೂಡ ಅದೇ ಸಮಸ್ಯೆ. ಪ್ರಾರ್ಥನೆ ಮಾಡಿದ್ದು, ಉಪವಾಸ ಮಾಡಿದ್ದು, ಆರಾಧನೆ ಮಾಡಿದ್ದು, ದೇವರ ಹತ್ರ ಬೇಡಿದ್ದು, ಕಣ್ಣೀರ ಆದರೂ ಕೂಡ ಅದೇ ಸಮಸ್ಯೆ. ನೋಡಿದಿರಾ? ಚರ್ಚೆಗೆ ಬಂದು 2 ವಾರ ಆಗಿರಲ್ಲ, ಅವ್ರು ಎಂತೆಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಸ್ಪಾಟಲ್ಲಿ ಬಿಡುಗಡೆ ಆಗಿದೆ. ಇಲ್ಲೇ ಇದ್ದೀರಾ? ಹೌದಾ ಇಲ್ಲ? ನೋಡಿದಿರಾ? ಕೇಳಿದಿರಾ? ಅನೇಕ ದಿವಸಗಳಿಂದ ವಿಶ್ವಾಸಿಗಳು ಬಿಡುಗಡೆ ಆಗದ್ರೇ ಕೂತಿದ್ದಾರೆ. ಆದರೆ ಕೆಲವು ಹೊಸಬ್ರು ಬಂದಿದ್ದ ತಕ್ಷಣನೇ ಬಂದು 2 ವಾರಕ್ಕೆ 1 ವಾರಕ್ಕೆಲ್ಲ ಸ್ಪಾಟಲ್ಲಿ ಬಿಡುಗಡೆ. ಯಾಕೆ ಹೇಳ್ರಿ? ಅವರಲ್ಲಿ ಕೊಬ್ಬಿಲ್ಲ, ಅವರೇನಿಲ್ಲ, ಅವರಲ್ಲಿ ಕೊಬ್ಬಿಲ್ಲ. ಯಾಕೆ? ಎಲ್ಲ ಅಡಗ್ಬಿಟ್ಟಿದೆ. ಅಡಗಿರೋದಕ್ಕೆ ಇಲ್ಲಿ ಬಂದಿರೋದು ಸ್ಟಾರ್ಟಿಂಗು. ನಾವು ಕೂಡ ಹಂಗೇನೆ ಸ್ಟಾರ್ಟಿಂಗ್ ಬಂದಾಗ ಒಂದು ಅದ್ಭುತ ಕಂಡುಬಿಡ್ತು. ಆ ಅದ್ಭುತ ನಡೆಯಕ್ಕಿಂತ ಮುಂಚೆ ನಮ್ಮ ಮೇಲೆ ಏನಿರಲಿಲ್ಲ, ಕೊಬ್ಬಿರಲಿಲ್ಲ. ಅದ್ಭುತಗಳ ಮೇಲೆ ಅದ್ಭುತ, ಬಿಡುಗಡೆಗಳ ಮೇಲೆ ಬಿಡುಗಡೆ. ಈಗ ನಾನು ಯೇಸುವಿನ ಪಿಳ್ಳೆ. ಯಾರು ಪಿಳ್ಳೆ? ಈ ಮದ, ಈ ಕೋಪ ಬಂದ್ಬಿಡ್ತಲ್ಲ, ಅದಕ್ಕೆ ಬಿಡುಗಡೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ದೇವ್ರು ನೋಡ್ತಾರೆ, ಯಾವಾಗ ನೀನು ಅಡಗಿಸ್ಕೊಂತೀಯೋ, ತಗ್ಗಿಸ್ಕೊಳ್ತೀಯೋ, ಒಪ್ಪಿಸಿಕೊಡ್ತೀಯೋ, ಆವಾಗ ಬಿಡುಗಡೆ. ಈ ಹೊಸಬ್ರು ಬರೋ ನೋಡಿದ್ದೀರಾ? ಸ್ಟಾರ್ಟಿಂಗಲ್ಲಿ ಬರೋಕೆ ಹೆಂಗೆ ಇದ್ದಾರೆ? ದೈವವೇ
ಏನ್ ಕರ್ತಾವೇ, ನೀನಿಲ್ಲದೆ ನನಗೆ ಬೇರೆ ಯಾರು ಇಲ್ಲಪ್ಪ, ನನಗೆಲ್ಲ ನೀನೆ ಅಪ್ಪ, ನೀನ್ ಪಾದ ಬಿಟ್ರೆ ಮತ್ತೊಂದು ಪಾದ ಇಲ್ಲಪ್ಪ, ನೀನು ಕೃಪೆ ಬಿಟ್ರೆ ಮತ್ತೊಂದು ಕೃಪೆ ಇಲ್ಲಪ್ಪ, ನೀನಿಲ್ಲದೆ ನನಗೆ ಯಾರಪ್ಪ. ಟಕ್ ಅಂತ ಯೇಸು ಮುಟ್ಬಿಡ್ತಾರೆ. ಸ್ಟಾರ್ಟಿಂಗ್ ಎಲ್ಲ ಮುಟ್ಬಿಡ್ತಾರೆ. ಮುಟ್ಟಿದ ತಕ್ಷಣ ಏನಾಗುತ್ತೆ? ಕೋಪ ಅಲ್ಲ, ಯೇಸುವಿನ ಮುಟ್ಟಬೇಕಾದ ರೀತಿಯಲ್ಲಿ ಅವರು ಮುಟ್ಟುವಾಗ ಯೇಸುವಿನ ಒಳಗಿಂದ ಒಂದು ಶಕ್ತಿ ಹೊರಗಡೆ ಬರುತ್ತೆ. ಈ ರಹಸ್ಯ ಇದುವರೆಗೂ ಯಾರು ಪ್ರಸಂಗ ಮಾಡಿಲ್ಲ, ನಾನು ಎಲ್ಲೂ ಪ್ರಸಂಗ ಕೇಳಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ದೇವರು ಈ ರಹಸ್ಯ ಬಿಚ್ಚಿಕೊಡ್ತಾ ಇರೋದು. ಏನು ಗೊತ್ತಾ, ನಾವು ಚರ್ಚ್ ಬರೋ ದೊಡ್ಡ ವಿಷಯ ಅಲ್ಲ, ಮನೇಲಿ ಕುತ್ಕೊಂಡು ಸೋತ್ರ ಆ ಸೋತ್ರ ಹೇಳೋ ದೊಡ್ಡ ವಿಷಯನೇ ಅಲ್ಲ. ನೀನು ಫುಟ್ಪಾತ್ ಕುತ್ಕೊಂಡು ಯೇಸು ಅಂತ ಹೇಳು, ಅಲ್ಲಿ ಇಳಿದು ಬರ್ತಾರೆ. ಅರ್ಥ ಆಗ್ತಿದ್ಯಾ? ಕಾರ್ಪೊರೇಷನ್ ತೊಟ್ಟಿ ಪಕ್ಕದಲ್ಲಿ ಕುತ್ಕೊಂಡು ಯೇಸುವೆ ಅಂದ್ರೆ ಸಾಕು, ಅಲ್ಲಿ ಯೇಸು ಇಳಿದು ದೊಡ್ಡ ಮ್ಯಾಟ್ರೇ ಅಲ್ಲ. ಆದ್ರೆ ಯೇಸು ಬರೋದು ದೊಡ್ಡ ವಿಷಯ ಅಲ್ಲ. ನೀನು ಯೇಸುವನ್ನ ಮುಟ್ಟಬೇಕಾದ ರೀತಿಯಲ್ಲಿ ಮುಟ್ಟದ್ ಕಲಿಬೇಕು. ಮುಟ್ಟಬೇಕಾದ ರೀತಿಯಲ್ಲಿ ಮುಟ್ಟುವಾಗ ಅವನ ಒಳಗಿಂದ ಶಕ್ತಿ ನಿನಗಾಗಿ ಹೊರಗಡೆ ಬರಬೇಕು. ಯೇಸು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಯೇಸು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಅದೇ ಮ್ಯಾಟ್ರಲ್ಲಿ ನಡೀತಾ ಇರೋದು. ಇಲ್ಲಿ ಅಂತಲ್ಲ, ಅನೇಕ ಸಭೆಗಳಲ್ಲಿ ಮ್ಯಾಟ್ರ್ಗಳು ಅದೇ ನಡೀತಾ ಇರೋದು. ಯೇಸು ಹಿಡಿದು ಬಂದು ಹೋಗ್ತಾ ಇರೋದು 100ಕ್ಕೆ 100% ಅಲ್ಲ, 100ಕ್ಕೆ 200% ನಿಜ. ಆದ್ರೆ ನಮ್ಮ ಜೀವಿತ, ನಮ್ಮ ಸಮರ್ಪಣೆ, ನಮ್ಮ ಕೂಗು, ನಮ್ಮ ಕರೆಯುವಿಕೆ ದೇವರನ್ನ ಮುಟ್ಟಬೇಕಾದ ರೀತಿಯಲ್ಲಿ ಮುಟ್ಟುತ್ತಾ ಇಲ್ಲ. ಮುಟ್ಟಬೇಕಾದ ರೀತಿಯಲ್ಲಿ ನೀನು ದೇವರನ್ನ ಮುಟ್ಟುವಾಗ ಅವನ ಒಳಗಡೆ ಒಂದು ಶಕ್ತಿ ನಿನಗಾಗಿ ಅದು ಹೊರಗಡೆ ಬರುವಾಗ ನಿನ್ನ ವಿಷಯಗಳು 12 ಅಲ್ಲ 60 ವರ್ಷವಾಗಿರಲಿ ಸ್ಪಾಟಲ್ಲಿ ಬಿಡುಗಡೆ. ಪ್ರಸಂಗ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಅವಾಗಲೇ ಬೈಬಲ್ ಮುಚ್ಚಿಬಿಟ್ಟೆ ನಾನು. ಯಾಕಂದ್ರೆ ನಮ್ಮೂರು ನಂಬಿಗಸ್ತರು, ಟೈಮ್ ಆಯಿತು, ಹೊಟ್ಟೆ ಬೇರೆ ಎಸಿತಾ ಇದೆ, ಹೋಗ್ಬೇಕು. ಹಲ್ಲೆಲೂಯಾ. ಯೇಸು ಇಳಿದು ಬರೋದು ದೊಡ್ಡ ಮ್ಯಾಟ್ರೇ ಅಲ್ಲ. ಅವ್ರು ಡೈಲಿ ಯಥಾ ಪ್ರಕಾರವಾಗಿ ಯಾವಾಗಲೂ ಏದೇನು ತೋಟದಲ್ಲಿ ಬೆಳಿಗ್ಗೆ ಸಾಯಂಕಾಲ ಆದಮ್ಮ ಅವರ ಮುಂದೆ ಹೆಂಗೆ ಇಳಿದು ಬಂದು ಹೋಗ್ತಾ ಇದ್ರು, ಆ ಥರ ಬರ್ತಾ ಇದಾರೆ. ಇದು ಅವ್ರ ತೋಟ, ಇದು ಅವ್ರು ಬರಲೇಬೇಕು. ಅವ್ರ ತೋಟದಲ್ಲಿ ನೆಟ್ಟಲ್ಪಟ್ಟಂಥ ಸಸಿಗಳು ನಾವು ಅವ್ರು ಬರಲೇಬೇಕು, ತಣ್ಣನೆ ಗಾಳಿಯಲ್ಲಿ ಬರಲೇಬೇಕು. ಬರ್ತಾ ಇದಾರೆ, ಹೋಗ್ತಾ ಇದಾರೆ. ಬಟ್ ನನ್ನ ನಿನ್ನ ಜೀವಿತ, ನನ್ನ ನಿನ್ನ ಆಳವಾದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದ್ರೆ ಹೇಗೆ ಬಿಡುಗಡೆ ಆಗ್ತಾ ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಕಪಟಿಗಳ ಹಾಗೆ ನಾವು ಪ್ರಾರ್ಥಿಸಬಾರ್ದು. ಯಾರ ಕಪಟಿಗಳು? ಮಾಡೋದೆಲ್ಲ ಮಾಡಿ, ಹೇಳೋದೆಲ್ಲ ಹೇಳಿ, ತಿನ್ನೋದೆಲ್ಲ ತಿಂದು, ಹೋಗ್ಬಾರ್ದು ಜಾಗಕ್ಕೆಲ್ಲ ಹೋಗಿ, ಮುಟ್ಟಬಾರ್ದಲ್ಲ ಮುಟ್ಬಿಟ್ಟು ನನ್ನ ದೇವರು ನನ್ನ ಕಪಟಿಯ ನಿಲ್ಲಿಸು ಅಂತ ಹೇಳ್ತಾರೆ ದೇವರು. ಇವರೆಲ್ಲ ಯಾರು ಗೊತ್ತಾ? ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಸಮಾನ ಅಂತ ದೇವರು ಹೇಳ್ತಾರೆ. ಯಾಕೆ ನಿನ್ನ ಪ್ರಾರ್ಥನೆ ಹೆಂಗಿರ್ಬೇಕು ಗೊತ್ತಾ? ನಿನ್ನ ಪ್ರಾರ್ಥನೆಯಲ್ಲಿ ದೇವರನ್ನ ಮುಟ್ಟುವಂಥದ್ದಾಗಿರ್ಬೇಕು. ನಿನ್ನ ಒಂದು ಪ್ರಾರ್ಥನೆ ಯೇಸುವನ್ನ ಮುಟ್ಟುವಂಥದ್ದಾಗಿರಬೇಕು. ಇಲ್ಲಿ ಕರೆಂಟ್ ಬೇರೆ ಕಟ್ಟಾಗಿ ಇಲ್ಲಿ ತೇಲ್ತಾ ಇದೆ ಅಥವಾ ಆಡ್ತಾ ಇದೆ ಗಾಳಿಗೆ. ಕರೆಂಟ್ ವೈರಲ್ಲಿ ಕರೆಂಟ್ ಇದೆ, ದೀಪು ಗೊತ್ತು. ಕರೆಂಟ್ ವೈರಲ್ಲಿ ಕರೆಂಟ್ ಇದೆ. ನಾನು ಮುಂದೆಗನ್ನೇ ಆಡ್ತಾ ಇದೆ. ಯಾವಾಗ ಬರ್ತೀನಿ ನಿಂತ್ಕೊತೀನಿ, ಆಡ್ತಾ ಇದೆ, ಹೋಗ್ತಾ ಇದ್ದೀನಿ. ಯಾವಾಗ ಬರ್ತೀನಿ, ಆಡ್ತಾ ಇದ್ದೀನಿ, ನಿಂತ್ಕೊತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಕರೆಂಟೇ ಹೊಡೆದಿಲ್ಲ. ಆದರೆ ಒಂದು ದಿನ ಜಸ್ಟ್ ಅದನ್ನು ಮುಟ್ಟಬೇಕಾದ ರೀತಿಯಲ್ಲಿ ಮುಟ್ಟಬೇಕು. ಮುಟ್ಟುವಾಗ ಏನಾಗುತ್ತೆ? ತುದಿ ಕೂದಲಿಂದ ಹಿಡಿದು ತುದಿ ಕಾಲವರೆಗೂ ಕರೆಂಟ್ ಪಾಸ್ ಆಗುತ್ತೆ. ಒಂದು ಕರೆಂಟಿಗೆ ಆ ಶಕ್ತಿ ಇದ್ದರೆ ಅವನಿಂದ ಹೊರಡೋ ಶಕ್ತಿಗೆ ಎಷ್ಟು ಶಕ್ತಿ ಇರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಯೇಸುವನ್ನ ಮುಟ್ಟುವಂಥದ್ದಾಗಿರಬೇಕು. ನಿನ್ನ ಸ್ತೋತ್ರ, ಯಾವ ಸ್ತೋತ್ರ? ನಿನ್ನ ಸ್ತೋತ್ರ ಯೇಸುವನ್ನ ಮುಟ್ಟುವಂಥದ್ದಾಗಿರಬೇಕು. ಈಗ ನಿಮ್ಮ ಮನಸ್ಸಾಕ್ಷಿ ನೀವು ಕೇಳ್ರಿ, ನೀವು ಹೇಳೋ ಸ್ತೋತ್ರ ದೇವ್ರನ್ನ ಮುಟ್ತಾ ಇದೆಯಾ? ಬಾಯಿ ಬಿಟ್ರೆ 26 ಸುಳ್ಳು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಹೌದಂದ್ರೆ
ಇಲ್ಲಿ ಬಂದರೆ ಅದಕ್ಕೆ ಮೇಲೆ ಬರೋದು ಹಲೋ ಹಾಂ ಹೌದಂದ್ರೆ ಹೌದು ಅನ್ಬೇಕು, ಇಲ್ಲಾಂದ್ರೆ ಅದಕ್ಕೆ ಮೇಲೆ ಎಕ್ಸ್ಟ್ರಾ ಬರೋದಲ್ಲ ಯಾರ್ದು. ಸೈತನ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಸ್ತೋತ್ರ ಹೇಳ್ತೀನಿ ದೇವ್ರು ಮುಡ್ತಾ ಇದ್ದೆ, ಸೈತ ಹೇಳ್ತೀನಿ ದೇವ್ರು ಮುಡ್ತಾನೆ. ಎಲ್ಲಿ ಮುಡ್ತೀನಿ? ನೀನು ಮುಡ್ತಾರೆ ಸೈತನ್ನ. ನೀನು ಹೇಳೋ ಸ್ತೋತ್ರ ಹೋಗ್ಬಿಟ್ಟು ಸೈತನ್ನ ಮುಡ್ತಾ ಇರೋದು, ದೇವ್ರನ್ನಲ್ಲ. ಅರ್ಥ ಆಗ್ತಾ ಇದೆಯಾ? ಬಾಯಿ ಶುದ್ಧವಾಗಿತ್ತು ಒಂದು ಸ್ತೋತ್ರ ನೀನು ಹೇಳುವಾಗ ಆ ಸ್ತೋತ್ರ ಯೇಸುವನ ಮುಟ್ಟುವುದಾಗಿರಬೇಕು. ಒಬ್ಬರಿಗೆ ಇಡಕ್ಕೆ ಕೈ ಬರಲ್ಲ, ಒಬ್ರು ಕೊಡಕ್ಕೆ ಕೈ ಬರಲ್ಲ. ಏನು ಕೈ ಇದು? ಎಲ್ಲ ಇಟ್ಕೊಂಡ್ಬಿಟ್ಟು ಮಾಡಬಾರ್ದಲ್ಲ ಮಾಡಬಿಟ್ಟು ಹಾಕ್ಬಾರ್ದಲ್ಲ ಹಾಕ್ಬಿಟ್ಟು ಇಟ್ಬಾರ್ದಲ್ಲ ಹಿಡಿದ್ಬಿಟ್ಟು ಬಂದ್ಬಿಟ್ಟು ಚಪ್ಪಾಳೆ ಹೊಡೆದ್ರೆ ಎಲ್ಲಿ ದೇವ್ರು ಮುಟ್ಟಂಗೆ ಆಗ್ತದೆ? ನಿನ್ನ ಯಾರನ್ನ ಮುಡ್ತಾ ಇದೆಯಾ? ಸೈತನ ಮುಟ್ಟಿ ಎಬ್ಬರಿಸ್ತಾ ಇದೆಯಾ? ನಾನು ನಿನ್ನವನು ನನ್ನನು. ನೀನು ಒಡೆಯ ಚಪ್ಪಾಳದಲ್ಲಿ ಈ ಚಪ್ಪಾಳೆ ಹೊಡೆಯುವಾಗ ಅದು ಯೇಸುವನ್ನ ತಟ್ಟಿ ಎಬ್ಬಿಸುವುದಾಗಿರಬೇಕು. ಹಲ್ಲೆಲೂಯಾ. ಸುಮ್ಮನೆ ಯಾವಾಗ ನಾಯಿ ಕೂಡ ಅಳ್ತವೆ. ನೋಡಿದ್ರೆ ಅಳೋದು ರಾತ್ರಿ ಹೊತ್ತು. ಇದು ಅಳೋದು ಯಾವಾಗ ಗೊತ್ತಾ? ದೇವುಗಳು ನೋಡುವಾಗ. ಹೆಂಗೆ? ನನಗೆ ಕೆಟ್ಟದಾನೆ ಅಂತ ಬಡಕಂತದ್ದು ಯಾರ ಮೇಲೆ ಸಾವಾಗ್ಬಿಡ್ತದೆ, ಓಡಿಸ ಕಡೆ ನಾಯಿ. ಪಾಪ ಅದು ಕಷ್ಟ ನೋವು ಏನೋ ಆಳ್ತಾರ, ಇವ್ರ ಮನೇಲಿ ಸಾವಾಗ್ತದಂತೆ. ನೋಡಿದ್ರಾ? ರಾತ್ರಿ ಹೊತ್ತು 12 ಗಂಟೆ ಮೇಲೆ 11-11:30 ಇದಕ್ಕಿದಂಗೆ ಗುಂಪು ನಾಯಿಗಳು ನೋಡಿದ್ರಾ? ಸೇಮ್ ಟೈಪಿಂಗ್ ನಾವು ಕೂಡ. ಈ ನಾಯಿ ಯಾರು ನೋಡಿ ಹೇಳ್ತಾ ಇದೆ? ದೇವಗಳು ನೋಡಿ. ನೀನು ಯಾರು ನೋಡಿ ಹೇಳ್ತಾ ಇದೆಯಾ? ದೇವ್ರು ನೋಡಿ 10 ಕಣ್ಣೀರು ವೇಸ್ಟ್ ಬರ್ತೀಯೋ ಬಲ್ಲ ಬರ್ತೋಗಿದೆ. ಕಣ್ಣಲ್ಲಿ ನೀರೇ ಇಲ್ಲ. ಇವಾಗ ಅಳು ನೀರೇ ಎಲ್ಲ ವೇಸ್ಟ್ ಆಯ್ತು. ಯಾರು ಹತ್ತಿದೆಲ್ಲ ಸೈತನ ಮುಂದೆ ನೋಡ್ಬಾರ್ದು. ಎಲ್ಲ ನೋಡ್ಬಿಟ್ಟು ಇದ್ರ ಮೇಲೆ ಆಸೆ ಎಲ್ಲ ಪಟ್ಬಿಟ್ಟು ಅದು ಬೇಕು ನನಗೆ, ಇದು ಬೇಕು ನನಗೆ. ಹಲ್ಲೆಲೂಯಾ. ನಿನ್ನ ಕಣ್ಣಿಂದ ಬರುವಂತ ಕಣ್ಣೀರು ಪರಿಶುದ್ಧತೆ ಆಗಿರಬೇಕು. ಹಲ್ಲೆಲೂಯಾ. ನಿನ್ನ ಕಣ್ಣೀರು ಬರುವಾಗ ಪರಿಶುದ್ಧತೆಯಿಂದ ಕಣ್ಣೀರಾಗಿ ಬರುತ್ತಲ್ಲ, ಅದು ಸುಮ್ಮನೆ ಬರಲ್ಲ. ಇಲ್ಲಿ ಒಡೆದು ಇಲ್ಲಿ ಓಪನ್ ಆಗಿ ಬರ್ಬೇಕು ನೀರು. ಹಲ್ಲೆಲೂಯಾ. ಸುಮ್ಮನೆ ಅಲ್ಲ, ಇಲ್ಲಿ 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 ಹೊಡಿಬೇಕು. ಇಲ್ಲಿ ಜಜ್ಜಲ್ಪಡಬೇಕು. ಅಲ್ಲಿಂದ ಬರೋ ಪ್ರಾರ್ಥನೆ ಯೇಸುವನ್ನ ಮುಟ್ಟುತ್ತೆ. ಹಲ್ಲೆಲೂಯಾ. ಅಣ್ಣಳು ಪ್ರಾರ್ಥನೆ ಮಾಡಿದ್ಲು. ಎಷ್ಟೋ ಸಾರಿ ಬಂದು ಪ್ರಾರ್ಥನೆ ಮಾಡೋಗಿದ್ದಾಳೆ ನಮ್ಮ ತರ. ಹೆಂಗೆ? ಒಂದು ಬಿಡುಗಡೆನೂ ಇಲ್ಲ. ಹೇಳ್ರಿ, ಪಕ್ಕದಲ್ಲಿ ಕೊಟ್ಟು ಹೇಳ್ರಿ. ಇದಕ್ಕೆ ಮೇಲೆ ನಾಯಿ ತರ ಹತ್ತು ಪ್ರಾರ್ಥನೆ ಮಾಡಬಾರ್ದು. ಹಲ್ಲೆಲೂಯಾ. ನೀನು ಹತ್ರ ನೀನು ಪ್ರಾರ್ಥನೆ ಮಾಡಿದ್ರೆ ಅಣ್ಣಳ ಹಾಗೆ ಮಾಡು. ಅಣ್ಣಳು ಕೂಡ ಸುಮ್ಮನೆ ಅಲ್ಲ. ಎಷ್ಟೋ ಸಾರಿ ಅಣ್ಣಳು ದೇವರ ಆಲಯಕ್ಕೆ ಬಂದವಳೆ. ಎಷ್ಟೋ ಸಾರಿ ಪ್ರಾರ್ಥನೆ ಮಾಡಿದ್ದಾರೆ, ಒಂದು ಬಿಡುಗಡೆ ಆಗಿದೆಯಾ? ಆಗಿಲ್ಲ. ಒಂದು ದಿನ ಅವಳು ಗೊತ್ತಾಯ್ತು, ಇಲ್ಲಿವರೆಗೂ ನಾನು ಹತ್ತಿದ್ದು ಬೇರೆ ನಾಯಿ ಥರ ಹತ್ತಿದ್ದು. ಒಂದಿನ ತೀರ್ಮಾನ ಮಾಡ್ಕೊಂಡು ಬಂದ್ಲು, ಇಲ್ಲ ಇದಕ್ಕೆ ಮೇಲೆ ನಾನು ನಾಯಿ ಥರ ಅಳಲ್ಲ. ಇವತ್ತು ನನ್ನ ಕಣ್ಣೀರು, ನನ್ನ ಒಳಗಿಂದ ಬರೋ ಕಣ್ಣೀರು, ಅದು ದೇವರನ್ನ ಮುಟ್ಟುವಂಥದ್ದಾಗಿ, ಯೇಸುವನ್ನ ಮುಟ್ಟುವಂಥದ್ದಾಗಿ, ದೇವರ ಕೃಪೆಯ ಸ್ಥಾನವನ್ನ ಮುಟ್ಟುವಂಥದ್ದಾಗಿರ್ಬೇಕಂತೇಳಿ ಅವಳು ಬಂದು ಪ್ರಾರ್ಥನೆ ಮಾಡುವಾಗ ಅವಳ ಕಣ್ಣೀರು ದೇವರನ್ನ ಮುಟ್ಟುವಂಥ ಕಣ್ಣೀರಾಗಿತ್ತು. ಹಲ್ಲೆಲೂಯಾ. ಶಾಬಾಗಡಗದಬ ರಿಘಮಾನ ಪ್ರೌಢ ಪ್ರಮಾಣ ರಿಖಲ್ಮನ. ನಿನ್ನ ಕಣ್ಣೀರು ಬದಲಾಗಲಿ, ನಿನ್ನ ಪ್ರಾರ್ಥನೆ ಬದಲಾಗಲಿ, ನಿನ್ನ ಸಮರ್ಪಣೆ ಬದಲಾಗಲಿ. ಇದಕ್ಕೆ ಮೇಲೆ ನೀನು ಮುಟ್ಟಿದ್ರೆ ಡೈರೆಕ್ಟ್ ಆಗಿ ದೇವರನ್ನ ಮುಟ್ಟಬೇಕು. ಹಲ್ಲೆಲೂಯಾ. ಎಷ್ಟೋ ಸಾರಿ ಅವಳು ಪ್ರಾರ್ಥನೆ ಮಾಡಿ ಒಂದು ಬಿಡುಗಡೆ ಆಗಿಲ್ಲ. ಒಂದು ತೀರ್ಮಾನ ಮಾಡ್ಕೊಂಬಂದ್ಲು, ತೊಟಿ ಮಾತ್ರ ಅಲ್ಲಾಡ್ತಾ ಇದೆ, ಸೌಂಡ್ ಬರ್ತಾ ಇಲ್ಲ. ಏನ
ಸೌಂಡ್ ಬರ್ತಾ ಇಲ್ಲ, ತುಟಿ ಮಾತ್ರ ಅಲ್ಲಾಡ್ತಾ ಇದೆ, ಇಲ್ಲಿ ಒಡೆಯಲ್ಪಟ್ಟಿದೆ, ಕಣ್ಣಲ್ಲಿ ನೀರು ಬಳ 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 ಅಂತ ಹೋಗ್ತಾ ಇದೆ. ಅಂದ ಸ್ಪಾಟ್ನಲ್ಲೇ ಕರ್ತನ ಆಲಯದ ಒಳಗಡೆ ಇಳಿದು ಬಂದರು. ದೇವರ ಶಕ್ತಿ ಮಾತಾಡಲಿಕ್ಕೆ ಪ್ರಾರಂಭವಾಯಿತು. ಹಂಗಲೇ ನನ್ನ ಶಕ್ತಿ ನಿನಗಾಗಿ ಹೊರಟಿದೆ, ಆ ಶಕ್ತಿ ನಿನ್ನ ಗರ್ಭದ ಒಳಗಡೆ ಈಗ ಪ್ರವೇಶ ಮಾಡಲಿಕ್ಕಾಗಿ ಹೋಗ್ತಾ ಇದೆ. ನೆಕ್ಸ್ಟ್ ವರ್ಷ ನಿನಗೊಂದು ಗಂಡು ಮಗು ಇರ್ತಾನೆ. ಅಳಲೂಯ. ನಮ್ಮ ಪ್ರಾರ್ಥನೆ ಚೇಂಜ್ ಆಗಬೇಕು. ಮಾತಾಡೋದಲ್ಲ ಮಾತಾಡಿ, ಹೇಳೋದಲ್ಲ ಹೇಳಿ, ಏನೇನೋ ಮಾತಾಡಿ, ಸುಳ್ಳು ಹೇಳಿ, ಇನ್ನೊಬ್ಬರ ಬಗ್ಗೆ ಮಾತಾಡಿ, ಅವ್ರ ಕುಟುಂಬದ ಬಗ್ಗೆ ಮಾತಾಡಿ, ಇವ್ರ ಕುಟುಂಬದ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಎಲ್ಲ ಮಾತಾಡಿ ಸ್ತೋತ್ರ ಅಂದರೆ ನಿಜವಾಗಲೂ ನಿನ್ನ ಪ್ರಾರ್ಥನೆ ದೇವ್ರನ್ನ ಮುಟ್ಟುವಂಥದ್ದಾಗಿರಲ್ಲ. ಅಲಲೂಯ. ಎಲ್ಲ ಟೋಟಲ್ ಚೇಂಜ್ ಆಗ್ಬೇಕು ನಮ್ಮಲ್ಲಿ. ಮಳೆ ಬರ್ತಾ ಇದೆಯಾ? ಜೋರಾಗಿ ಬರ್ತಾ ಇದೆಯಾ? ಕರೆಂಟ್ ಹೋಗಿ ನಮ್ಮ ಜನಿಸ್ಬಿಡೋಣ. ಅಲಲೂಯ. ಪ್ರೈಸ್ ದಿ ಲಾರ್ಡ್. ಪ್ರೇಯರ್ ಆಗಿ ಹೋಗು. ಆ ಪ್ರೇಯರ್ ಆಗೋರು ಕರೆಂಟ್ ಯೇಸುವಿನ ನಾಮದಲ್ಲಿ ಹೋಗಬಾರ್ದು. ಅಲಲೂಯ. ಇವತ್ತು ನಿನ್ನ ಪ್ರಾರ್ಥನೆ, ನಿನ್ನ ಸಮರ್ಪಣೆ, ನಿನ್ನ ಆರಾಧನೆ, ನಿನ್ನ ಚಪ್ಪಾಳೆ, ನಿನ್ನ ಕಣ್ಣೀರು, ನಿನ್ನ ನೋಟ ಯೇಸುವನ್ನ ಮುಟ್ಟುವಂಥದ್ದಾಗಿರಬೇಕು. ಅವನ ಮುಟ್ಟುಬಿಟ್ರೆ ನಿನ್ನ ವಿಷಯಗಳ ಮೇಲೆ ಬಿಡುಗಡೆ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳ ಆ ಶಕ್ತಿ ಅವನ್ನ ಸ್ಪ್ರೆಡ್ ಆಗ್ತಾ ಇರ್ತದೆ, ಅವನಿಂದ ಹೊರಗಡೆ ಬರ್ತಾ ಇರ್ತದೆ. ಆ ಶಕ್ತಿ ಬಂದ್ಬಿಟ್ರೆ ವ್ಯರ್ಥವಾಗಿ ಹಿಂದಿರುಗಿ ಹೋಗಲ್ಲ, ನಿನ್ನ ಸಂಪೂರ್ಣ ಗುಣ ಮಾಡಿಬಿಟ್ಟೆ ಹೋಗುವಂಥದ್ದು. ಯೇಸು ಹಡಗಿನಲ್ಲಿ ದೋಣಿಯಲ್ಲಿ ಮಲಗಿದ್ದಾರೆ. ಭಯಂಕರ ಬಿರುಗಾಳಿ ಬಂದು ಬಡಿತಾ ಇದೆ, ನೀರಿನ ಅಲೆಗಳು ಬಂದು ಬಡಿತಾ ಇದೆ. ಇವ್ರು ಏನೇನೋ ಮಾಡಿದ್ರು, ಆಗಿಲ್ಲ. ಲಾಸ್ಟಿಗೆ ಹೋಗಿ ಯೇಸುವನ್ನ ತಟ್ಟಿ ಎಬ್ಬಿಸಿದ್ರು. ಯೇಸುವನ ತಟ್ಟಿ ಎಬ್ಬಿಸುವಾಗ ಅವನು ಎದ್ದು ಅವುಗಳನ್ನೆಲ್ಲ ಶಾಂತ ಮಾಡಿದನು. ಹಲ್ಲೆಲೂಯಾ. ಇದಕ್ಕೆ ಮೇಲೆ ನಿನ್ನ ಪ್ರಾರ್ಥನೆ, ನಿನ್ನ ಕಣ್ಣೀರು, ನಿನ್ನ ಚಪಾಳೆ, ನಿನ್ನ ಸಮರ್ಪಣೆ ಎಲ್ಲ ಯೇಸುವನ್ನ ಮುಟ್ಟುವಂಥದ್ದಾಗಿರಬೇಕು. ಮುಟ್ಟುಬಿಟ್ರೆ 12 ಅಲ್ಲ, 12 ಡಬ್ಬಲ್ ಆಗಲಿ, 60 ವರ್ಷ ಆಗಲಿ, 100 ವಯಸ್ಸು ಮಕ್ಕಳು ಇಲ್ದಿರೋರಿಗೆ 100 ವಯಸ್ಸಿಗೆ ಮಕ್ಕಳು ಕೊಟ್ಟ ಶಕ್ತಿ ಅದು. 60 ವರ್ಷ ಅಲ್ಲ, 100 ವರ್ಷ ಆಗಲಿ, ನಿನ್ನ ಒಳಗಡೆ ಅದ್ಭುತ ಮಾಡುವುದಕ್ಕಾಗಿ ಸಾಮರ್ಥ್ಯವುಳ್ಳ ದೈವ ಶಕ್ತಿ ಆಗಿದೆ. ಅದು ಯೇಸುವಿನ ಶಕ್ತಿ. ಹಲ್ಲೆಲೂಯಾ. ನಾವೆಲ್ಲರೂ ಕರ್ತನ ಪಾದಪೀಠದಲ್ಲಿ ನಿಂತ್ಕೊಳ್ಳೋಣ. ಇಲ್ಲಿವರೆಗೂ ನೀನು ಹೇಗೆ ಆರಾಧನೆ ಮಾಡ್ದೋ, ಇಲ್ಲಿವರೆಗೂ ನೀನು ಹೇಗೆ ಪ್ರಾರ್ಥನೆ ಮಾಡ್ದೋ, ಇಲ್ಲಿವರೆಗೂ ನೀನು ಹೇಗೆ ಚಪ್ಪಾಳೆ ಹೊಡೆದೋ, ಇಲ್ಲಿವರೆಗೂ ನೀನು ಹೇಗೆ ಕಣ್ಣೀರು ಹಾಕ್ದ ನನಗೆ ಗೊತ್ತಿಲ್ಲ. ಅದೆಲ್ಲ ಬಿಟ್ಬಿಡು. ಇದಕ್ಕೆ ಮೇಲೆ ನಿನ್ನ ಕಣ್ಣೀರು ಯೇಸುವನ್ನ ಮುಟ್ಟುವಂಥದ್ದಾಗಿರು. ದಾವೀದ ಕುಮಾರನೇ ಅಂತ ಅವನು ಕೂಗ್ದ. ಆ ಕೂಗು ಯೇಸುವನ್ನ ನಿಲ್ಲಿಸ್ತವು. ಯೇಸು ನಿಂತ್ಕೊಂಡು ಏನ್ ಬೇಕಂತ ಕೇಳಿದ್ರು, ಕಣ್ಣು ಬೇಕು. ಯೇಸುವಿನಿಂದ ಅವನ ಶಕ್ತಿ ಹೊರಡ್ತಾ ಅವನ ಕಣ್ಣು ಬಂತು. ಹಲ್ಲೆಲೂಯಾ. ಇವತ್ತಿನ ವಿಷಯ ಏನೇ ಆಗಿರಲಿ, ನಿನ್ನ ಕಾರ್ಯಗಳದು ಏನೇ ಆಗಿರಲಿ, ನಿನ್ನ ಕಟ್ಟುಗಳು, ನಿನ್ನ ಬಂಧನಗಳು, ನಿನ್ನ ಸಮಸ್ಯೆಗಳು, ನಿನ್ನ ಬಲಹೀನತೆಗಳು, ನಿನ್ನ ಗೋಳಾಟ, ನಿನ್ನ ಕಣ್ಣೀರು, ನಿನ್ನ ಅವಸ್ಥೆಗಳದು ಏನೇ ಆಗಿರಲಿ, ಇವತ್ತು ನೀನು ಸಂಪೂರ್ಣವಾಗಿ ಯೇಸುವಿನ ಕೈಯಲ್ಲಿ ಒಪ್ಪಿಸ್ಕೊಡು. ನೀನು ಕರೆಯುವಂಥ ಆ ಕೂಗು ಯೇಸುವನ್ನು ಇವತ್ತು ಮುಟ್ಟುವಂಥದ್ದಾಗಿರಬೇಕು. ನೀನು ನೋಡೋ ನೋಟ ಯೇಸುವನ್ನು ಮುಟ್ಟುವಂಥದ್ದಾಗಿರಬೇಕು. ಓ, ನೀನು ಕರೆಯುವಂಥ ಕೂಗು ಯೇಸುವನ್ನು ಮುಟ್ಟುವಂಥದ್ದಾಗಿರಬೇಕು. ಅವನ ನೀನು ಮುಟ್ಟುಬಿಟ್ರೆ ಅವನಿಂದ ಒಂದು ಶಕ್ತಿ ನಿನಗಾಗಿ ಸ್ಪ್ರೆಡ್ ಆಗುತ್ತೆ. ಅವನಿಂದ ಒಂದು ಶಕ್ತಿ ನಿನಗಾಗಿ ಹೊರಗಡೆ ಬರುತ್ತೆ. ಆ ಶಕ್ತಿ ಹೊರಗಡೆ ಬಂದುಬಿಟ್ರೆ ವ್ಯರ್ಥವಾಗಿ ವಾಪಸ್ ಹಿಂದಿರುಗಿ ಹೋಗಲ್ಲ. ನಿನ್ನ ವಿಷಯಗಳ ಮೇಲೆ ಅದು ಎಷ್ಟೇ ವರ್ಷಗಳಾಗಿರಲಿ, ಅದು ಎಷ್ಟೇ ವರ್ಷದ ಕಟ್ಟೆಗಳು, ಬಂಧನಗಳು, ಸಮಸ್ಯೆಗಳಾಗಿರಲಿ, ಕ್ಷಣ ಮಾತ್ರದಲ್ಲಿ ಸ್ಪಾಟಲ್ಲಿ ಬಿಡುಗಡೆ ಕೊಡುವಂತ ದೈವ ಶಕ್ತಿ ಆಗಿರ್ತದೆ, ದೈವ ಮಹಿಮೆ ಆಗಿರ್ತದೆ. ಇವತ್ತು ಆ ಶಕ್ತಿ ನಿಮ್ಮನ್ನು ಮುಟ್ಟಬೇಕಾ? ಆ ಶಕ್ತಿ ಇವತ್ತು ನಿಮ್ಮನ್ನು ಹಿಡಿಬೇಕಾ? ಆ ಶಕ್ತಿ ಇವತ್ತು ನಿಮಗಾಗಿ ಕೆಲಸ ಮಾಡಬೇಕಾ? ಆ ಶಕ್ತಿ ನಿಮಗಾಗಿ ಇವತ್ತು ಹೊರಟು ಬರಬೇಕಾ? ಆ ಯೇಸುವನ್ನ ಮುಟ್ರೆ ಯೇಸುವಿನ ಮುಂದೆಗಡೆ ಇದ್ದಾರೆ. ಯೇಸುವಿನ ಮುಂದೆಗಡೆ ಇದ್ದಾರೆ. ಮುಟ್ಟಬೇಕಾದ ರೀತಿಯಲ್ಲಿ ಇವತ್ತು ಯೇಸುವನ್ನ ಮುಟ್ರಿ. ನೀನು ಮುಟ್ಟೋ ರೀತಿಯಲ್ಲಿ ಮುಟ್ಟೋದಾದ್ರೆ ಅವನಿಂದ ನಿನಗಾಗಿ ಇವತ್ತೊಂದು ಶಕ್ತಿ ಹೊರಡಲೇ
ಹೊರಡಲೇ, ಶಕ್ತಿ ಹೊರಡಲೇ, ಶಕ್ತಿ ಹೊರಡಲೇ. ಹಾ, ಮುಟ್ಟು ಯೇಸುವಿನ ಮುಟ್ಟು, 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 ಯೇಸುವಿನ ಮುಟ್ರಿ, ಯೇಸುವಿನ ಮುಟ್ರಿ. ಒಂದು ಶಕ್ತಿ ಹೊರಡಲೇ, ಒಂದು ಶಕ್ತಿ ಹೊರಡಲೇ, ಒಂದು ಶಕ್ತಿ ಹೊರಡಲೇ. ಫಾ, ಫಾ, ಫಾ. ನಡೀಲಿ ಬಿಡ, ನಡೀಲಿ. ಅದೆಷ್ಟೇ ವರ್ಷದಾಗಿರಲಿ, ದೇವರ ಶಕ್ತಿ, ದೇವರ ಶಕ್ತಿ, ದೇವರ ಶಕ್ತಿ, ದೇವರ ಶಕ್ತಿ ಪ್ರಕಟವಾಗಲಿ, ದೇವರ ಶಕ್ತಿ ಪ್ರಕಟವಾಗಲಿ. ಆ ದೇವರ ಶಕ್ತಿ, ದೇವರ ಶಕ್ತಿ, ದೇವರ ಶಕ್ತಿ ಪ್ರಕಟವಾಗಲಿ, ದೇವರ ಶಕ್ತಿ ಪ್ರಕಟವಾಗಲಿ, ದೇವರ ಶಕ್ತಿ, ದೇವರ ಶಕ್ತಿ, ದೇವರ ಶಕ್ತಿ. ಫೈರ್, ದೇವರ ಶಕ್ತಿ. ನಡಿಲಿ ಬಿಡುಗಡೆ, ನಡಿಲಿ. ದೈವ ಶಕ್ತಿ ಇರಲಿ, ದೈವ ಶಕ್ತಿ ಇರಲಿ. ರಾ 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 ರಾ. ಓ ಆ ಆ ಉಫ್ ಉಫ್ ಉಫ್. ಒಂದು ಶಕ್ತಿ, ಒಂದು ಶಕ್ತಿ ಯೇಸುವಿನ ಒಳಗಿಂದ ನಿನಗಾಗಿ, ನಿನ್ನ ಮೇಲೆ ಪ್ರಕಟವಾಗಲಿಕ್ಕಾಗಿ ಹೋಗ್ತಾ ಇದೆ, ಚಲಿಸಲಿಕ್ಕಾಗಿ ಹೋಗ್ತಾ ಇದೆ. ರಮ 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 ರಮ. ನಡೆಯುವ ಯೇಸುವಿನ ನಾಮದಲ್ಲಿ. ಅದೆಷ್ಟೇ ವರ್ಷಗಳಾಗಿರಲಿ, ಅದು ಎಷ್ಟೇ ವರ್ಷಗಳ ಸಮಸ್ಯೆಗಳಾಗಿರಲಿ, ಈಗ ಈಗ ಈ ಕ್ಷಣದಲ್ಲಿ, ಈ ಸಮಯದಲ್ಲಿ, ಈವಾಗಲೇ ನಡೆಯಲಿ. ನಡೆಯಲಿ. ದಗ 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 ದಗ. ಶಾಬ ಬ ಬ ಬ ಬ ಬ ದಡಗದವು. ರೀಖ ಮ ಮ ಮ ಮ ದಡಗದವ. ಶಾಬ ದಡಗದವ ರೀಖಮಾನ. ದೈವ ಶಕ್ತಿ ಈ ಮನೆಗಳನ್ನು ಬಿಡಿಸಲಿ, ಈ ಮನೆಗಳನ್ನು ಬಿಡಿಸಲಿ, ಈ ಮನೆಗಳನ್ನು ಮುಟ್ಟಲಿ. ಬಿಟ್ಟೆಗಳ ಹೊಂದಿದವರಾಗಿದ್ದರಿಗೆ ಹೋಗಲಿ. ರಬ 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 ಶಬ ದಡಗಾದವು. ರೀಖಾಮ ಮಾದಡಗಾದವ ಶಬ್ದವಾದಿಗಾರದಸಿ. ಮುಟ್ಟು ಮುಟ್ಟು ಮುಟ್ಟು, ಯೇಸುವಿನ ಮುಟ್ಟು. ನಿನ್ನ ಕೂಗು ಯೇಸುವಿನ ಮುಟ್ಲಿ, ನಿನ್ನ ಕೂಗು ಯೇಸುವಿನ ಮುಟ್ಲಿ, ನಿನ್ನ ಕಣ್ಣೀರು ಯೇಸುವಿನ ಮುಟ್ಲಿ, ನಿನ್ನ ಚಪ್ಪಾಳೆ ಯೇಸುವಿನ ಮುಟ್ಲಿ, ನಿನ್ನ ಸ್ತೋತ್ರ ಯೇಸುವಿನ ಮುಟ್ಲಿ. ಓ ರಾ 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 ಶಾಬಾದಡಗಾದವ. ಅದೇನೇ ವಿಷಯಗಳಾಗಿರಲಿ, ಯೇಸುವಿನ ನಾಮದಲ್ಲಿ ಕಟ್ಟಲು ಕೊಡ್ತದೆ. ಸಂಪೂರ್ಣ ಬಿಡುಗಡೆ. ನಡಿಲಿ, ನಡಿಲಿ, ನಡಿಲಿ. ಓ ರಾ 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 ಶಾಬಾದಡಗಾದವು. ಯೇಸು ಮುಟ್ಟುತ್ತಾನೆ. ಇದು ಯೇಸು ಮುಟ್ಟುತ್ತಾನೆ ಸೇವೆ, ಯೇಸು ಮುಟ್ಟುತ್ತಾನೆ ಸೇವೆ. ದುರಾತ್ಮಗಳೆಲ್ಲ ಒಳ್ಳೆ ಯೇಸುವಿನ ನಾಮದಲ್ಲಿ. ಆ ಆ ಓ ರಾ 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 ರಾ. ದಗ ದಗ ಶಬ್ದವಾದಿಗಾರಗಸೆ, ದಗ ದಗ ಶಬ್ದವಾದಿಗಾರಗಚ್ಚ.
ಶಾಪಾದ ಡಾಗಾದ ಬೂರಿಕಾ ಮನ ರಿಖಲ್ ಮನ ಧಗ ಧಗ ಶಬ್ದವಾದಿಗಾರಗ ಶ್ರೀಖಾ ಮಾಮದ ಡಗದಪ. ದೇವರಾತ್ಮನೇ, ದೇವರಾತ್ಮನೇ, ನಿಮ್ಮ ವಚನ ಬಲವಾಗಿ ಕೆಲಸ ಮಾಡಲಿ. ನಿಮ್ಮ ಕಾರ್ಯಗಳು ಬಲವಾಗಿ ಕೆಲಸ ಮಾಡಲಿ. ಪರಿಶುದ್ಧಾತ್ಮನೇ, 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 ಧಗಧಗ ಶಬ್ದವಾದಿಗಾರಗಸಿ ಯೇಸುವಿನ ನಾಮದಲ್ಲಿ ಕತ್ತಲೆಯ ಆತ್ಮನ ಶಕ್ತಿಯ ಕ್ರಿಯೆ ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ, ಬಿಟ್ಟೋಗಲಿ. ಯೇಸುವಿನ ನಾಮದಲ್ಲಿ ಇಳಿಲಾಗ್ರಿ. ಫೈರ್, ಫೈರ್. ಏಸಯ್ಯಾ, ರರಾ ಶಬಾದ ಢಾಗಾದ ಭೂ ರೀಖಮಾನ ದೇವರೇ, ಇಲ್ಲಿವರೆಗೂ ಮಾತಾಡಿ, ನಡೆಸಿ, ಬಿಡುಗಡೆಗಳನ್ನು ಉಂಟು ಮಾಡಿ, ಅತಿಶಯಗಳನ್ನು ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ. ಮುಂದಿನ ತಿಂಗಳಲ್ಲಿ ದೇವರೇ ಸಭೆ ಖಾಲಿ ಆಗಿರಬಾರ್ದು. ಮುಂದಿನ ತಿಂಗಳಿನ ಬಿಡುಗಡೆಯ ಕೂಟದಲ್ಲಿ ಹೊಸ 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 ಜನಗಳು ಆಲಯದ ಒಳಗಡೆ ತುಂಬಿ ತುಳುಕುವಂತೆ ದೇವರ ಆತ್ಮನ ಕಾರ್ಯ ನಡೀಲಿ, ದೇವರ ಕಾರ್ಯ ನಡೀಲಿ, ನಿಮ್ಮ ಚಿತ್ತ ನೆರವೇರಲಿ. ದೇವರೇ, ನಾಳೆ ನಡೆಯುವಂಥ ಆರಾಧನೆ, ಪ್ರಾರ್ಥನೆ, ಸಂದೇಶ, ಕೀರ್ತನೆ ಎಲ್ಲ ನಿಯಂತ್ರಿಸ್ಕೊಂಡು ನಡೆಸಿ. ನಾಳೆ ಶಕ್ತವಾಗಿ ನಡೆಸಿ. ಪ್ರತಿಯೊಬ್ಬೊಬ್ಬರ ಸಂಗಡ ಮಾತಾಡ್ರಿ. ಮಹಿಮೆ ನಿಮಗೆ. ಪ್ರಾರ್ಥನೆ ಕೇಳಿ ನಡೆಸಿದಕ್ಕೆ ಸ್ತೋತ್ರ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಒಂದು ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಣ್ಣದ ಕಾಬಿರಲಿ. ಆಮೇಲೆ ಜಯ ಕೊಟ್ಟ ದೇವರ ಜಯದ ಘೋಷ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.